ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು, ಉತ್ಕೃಷ್ಟವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಕೀರ್ತನೆ 18, ಚಾಪ್ಟರ್ 18. 18ನೇ ಅಧ್ಯಾಯ ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದ್ರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ 1ರಿಂದ 30, ಎರಡನೇ ಭಾಗ 31ರಿಂದ 50 ವಚನಗಳವರೆಗೆ ನಾವು ವಿಭಾಗಿಸಿ ನಮ್ಮ ಅನುಕೂಲಕ್ಕಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 18ರಲ್ಲಿ ಯಾವ ರೀತಿಯಾಗಿ ದೇವರು ದಾವಿದನಿಗೆ, ಹೌದು ಇದು ಅಂದ ಹಾಗೆ ದಾವಿದನ ಕೀರ್ತನೆ ಇದು, ದಾವಿದನಿಗೆ ಸೌಲನ ಕೈಯಿಂದಲೂ ಶತ್ರುಗಳ ಕೈಯಿಂದಲೂ ಜಯವನ್ನು, ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ, ದೇವರು ಜಯ ಕೊಟ್ಟಾಗ ಬರೆದಂಥ ಒಂದು ಕೀರ್ತನೆ ಇದು. ಇದೇ ಕೀರ್ತನೆಯನ್ನು 2ನೇ ಸಮುವೇಲ 22ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಕೂಡ ನೋಡ್ಕೊಳ್ತೇವೆ. ಸುಮಾರು 51 ವಚನಗಳಿರುವಂಥ ಒಂದು ಕೀರ್ತನೆ. ಅಲ್ಲಿ ಕೂಡ ಸಮುವೇಲನ ಗ್ರಂಥದಲ್ಲಿ ನೋಡ್ತೀವಿ, ಅದನ್ನೇ ಇಲ್ಲಿ ಕೂಡ ನಾವು ನೋಡ್ಕೊಳ್ತೀವಿ. ಆದ ಕಾರಣ ದೇವರು ಇದನ್ನು ನಮಗೋಸ್ಕರವಾಗಿ, ನಮ್ಮ ನಿತ್ಯ ಜೀವಕ್ಕೋಸ್ಕರವಾಗಿ, ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ಬರೆದಿಟ್ಟಿರುವುದರಿಂದ, ನಮಗಾಗಿ ಕಾಪಾಡಿ ಈ ಗ್ರಂಥವನ್ನು 3000 ವರ್ಷಗಳಿಂದ ಇಟ್ಟಿರೋದರಿಂದ, 3000ಕ್ಕಿಂತಲೂ ಹೆಚ್ಚು ವರ್ಷಗಳು ಇದು ಭದ್ರವಾಗಿ ಕಾಪಾಡಲ್ಪಟ್ಟು ಇವೆ. ಆದ ಕಾರಣ ದೇವರಿಗೆ ಸ್ತೋತ್ರ. ಈಗ ನಾವು ಒಂದೊಂದಾಗಿ 30 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ಕೀರ್ತನೆ 18, 1ರಿಂದ 30. ಮೊದಲನೇ ವಚನ, ನನ್ನ ಬಲವಾಗಿರುವ ಯೆಹೋವನೇ. ಯಾವ ರೀತಿಯಾಗಿ ದಾವಿದನು ದೇವರನ್ನು ಸಂಬೋಧಿಸಿ ಕರೆಯುವಂಥ, ಅಡ್ರೆಸ್ ಮಾಡುವಂಥ, ವಿವರಿಸುವಂಥ ವಿಧಾನ ನನಗೆ ಭಾಳ ಹಿಡಿಸ್ತದೆ. ಯಾಕಂತ ಹೇಳಿದ್ರೆ 16ನೇ ಅಧ್ಯಾಯದಲ್ಲಿ ನಿನ್ನ ಶರಣಾಗತನು ದೇವರೇ ಎಂಬುದಾಗಿ ಹೇಳ್ತಾನೆ. 17ನೇ ವಚನದಲ್ಲಿ ಯೆಹೋವನೇ ನ್ಯಾಯವಾದದ್ದನ್ನು ಆಲೈಸು ಎಂಬುದಾಗಿ ಹೇಳ್ತಾನೆ. 18ನೇ ಅಧ್ಯಾಯದಲ್ಲಿ ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ವಾವ್! ಯೆಹೋವನು ನನ್ನ ಬಂಡೆಯು, 2ನೇ ವಚನ, ನನ್ನ ಕೋಟೆಯು. 2ನೇ ಸಂಗತಿ ದೇವರ ಬಗ್ಗೆ, ಅಥವಾ 3ನೇ ಸಂಗತಿ. ಯಾಕಂದರೆ ನನ್ನ ಬಲ 1ನೇ ವಚನ, ನನ್ನ ಬಂಡೆ 2ನೇ ವಚನ, ನನ್ನ ಕೋಟೆ 2ನೇ ವಚನ, 4ನೇದಾಗಿ ನನ್ನ ವಿಮೋಚಕನು 2ನೇ ವಚನ, ನನ್ನ ದೇವರು ಅದೇ 2ನೇ ವಚನ, ನನ್ನ ಆಶ್ರಯಗಿರಿ ಅದೇ 2ನೇ ವಚನ, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು. ಈ ರೀತಿಯಾಗಿ ಸುಮಾರು 10 ವಿಷಯಗಳು ದೇವರನ್ನು ತನ್ನದನ್ನಾಗಿ, ದೇವರನ್ನೇ ತನ್ನದನ್ನಾಗಿ, ತನ್ನವರನ್ನಾಗಿ, ಸ್ವಂತವನ್ನಾಗಿ, ದೇವರನ್ನೇ ಸ್ವಂತವನ್ನಾಗಿ ಮಾಡಿಕೊಂಡಂಥ ದಾವಿದನು. ವಾವ್! ದೇವರು ನನ್ನ ಬಲ, ದೇವರು ನನ್ನ ಬಂಡೆ, ದೇವರು ನನ್ನ ಕೋಟೆ, ದೇವರು ನನ್ನ ವಿಮೋಚನೆ, ದೇವರು ನನ್ನ ದೇವರು, ದೇವರು ನನ್ನ ಆಶ್ರಯಗಿರಿ, ದೇವರು ನನ್ನ ಗುರಾಣಿ, ದೇವರು ನನ್ನ ರಕ್ಷಣೆ ಕೊಂಬು, ದೇವರು ನನ್ನ ದುರ್ಗ. ಈ ರೀತಿಯಾಗಿ ಎಲ್ಲ
ದೇವರ ಬಗ್ಗೆ ಹೇಳಿಬಿಟ್ಟು 3ನೇ ವಚನದಲ್ಲಿ ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸ್ತಾನೆ. ದೇವರ ಬಗ್ಗೆ ಸ್ತೋತ್ರ ಮಾಡಿಬಿಟ್ಟು ಆನಂತರ ದೇವರ ಮೇಲೆ ಒಂದು ಭರವಸೆಯ ಹೇಳಿಕೆ, ಸ್ಟೇಟ್ಮೆಂಟ್ ಆಫ್ ಕಾನ್ಫಿಡೆನ್ಸ್. ಅಂದರೆ ಆ ದೇವ್ರ ಬಗ್ಗೆ ಸ್ತೋತ್ರ ಪ್ರಾರಂಭ ಮಾಡಿಬಿಟ್ಟು ಅನಂತರ ಅವನಿಗೆ ಒಂದು ನಿಶ್ಚಯ ಬರ್ತದೆ, ಅವನಿಗೊಂದು ಖಚಿತತ್ವ ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ಹೌದು, ಇದನ್ನು ನಾವು ಕಲಿಬೇಕಾಗಿದೆ ದೇವರ ವಾಕ್ಯದಿಂದ. ನಮಗಿಂತಲೂ ಮುಂಚೆ ಇದ್ದ ಈ ಹಳೆ ಒಡಂಬಡಿಕೆ ವ್ಯಕ್ತಿಯಿಂದ ಹೊಸ ಒಡಂಬಡಿಕೆ ವ್ಯಕ್ತಿಗಳಾದಂಥ ನಾವು ಕಲಿಬೇಕಾಗಿದೆ, ಭಾಳ ಕಲಿಬೇಕಾಗಿದೆ. ಹಾಗಾದರೆ ನಾನು ಒಂದು ರೀತಿಯಿಂದ ನಾವು ಕನಿಷ್ಠ ನನ್ನ ಬಗ್ಗೆ ಹೇಳ್ಬೋದು, ನಾನೆಲ್ಲ ಗೊತ್ತು ಅಥವಾ ಬಹಳ ವಿಷಯಗಳು ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಆದರೆ ದೇವರ ವಾಕ್ಯಕ್ಕೆ ಬಂದಾಗ ದಾವೀದನಿಗೆ ಅವನ ಜೊತೆಯಲ್ಲಿ ಹೋಲಿಕೆ ಮಾಡಿದಾಗ ನನಗಿಂತಲೂ ಹೆಚ್ಚಾಗಿ ಈ ರೀತಿಯಾಗಿ ಹಳೆ ಒಡಂಬಡಿಕೆಯ ಭಕ್ತನು ಹೀಗಿದ್ದಾನಲ್ಲ, ದೇವರನ್ನು ಸ್ವಂತವನ್ನಾಗಿ ಮಾಡಿಕೊಂಡಿದ್ದಾನೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾನಲ್ಲ. ನಾನು ಹೊಸ ಒಡಂಬಡಿಕೆಯ ಕಾಲದ ಯೇಸು ಕ್ರಿಸ್ತನ ನಂಬಿದವನು ಎಂಬುದಾಗಿ ಹೇಳಿದ್ದಾಗಿಯೂ ಕೂಡ ಇಂಥ ಒಂದು ಡೆಪ್ತ್, ಆತ್ಮಿಕತ್ವದಲ್ಲಿ ಆಳ ಇಲ್ಲದೇ ಇದೆ. ಆದರೆ ನಾನು ಕಲಿತೀನಿ ಎಂಬುದಾಗಿ ಬಯಸ್ತಾ ಇದ್ದೇನೆ. ಆತ ನನಗೆ ಮೊರೆ ಇಡಲು ಆತನು ನನ್ನನ್ನು ರಕ್ಷಿಸ್ತಾನೆ. ಆ ಒಂದು ಕಾನ್ಫಿಡೆನ್ಸ್ ಅವನಿಗಿತ್ತು. ಯೆಹೋವನಿಗೆ ಮೊರೆ ಇಟ್ಟೇನು, 6ನೇ ವಚನ, ನನ್ನ ದೇವರನ್ನು ಪ್ರಾರ್ಥಿಸಿದನು. ವಾವ್, ನನ್ನ ದೇವರು. ಯಾವ ರೀತಿಯಾಗಿ ಚಿಕ್ಕ ಮಕ್ಕಳು ನನ್ನ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಮನೆ, ನನ್ನ ಗೊಂಬೆ ಅಥವಾ ನನ್ನ ವಸ್ತು, ನನ್ನ ಮೊಬೈಲ್ ಎಂಬುದಾಗಿ ಹೇಳ್ತೀವಲ್ಲ, ಆ ರೀತಿಯಾಗಿ ನನ್ನ ದೇವರು, ನನ್ನ ಬಲ, ನನ್ನ ಬಂಡೆ. ಯಾರೂ ಕೂಡ ನನ್ನ ಬಂಡೆ ಇದು ಎಂಬುದಾಗಿ ಹೇಳಲ್ಲ, ಕೆಲವರು ಹೇಳ್ಬೋದೇನೋ, ಭಾಳ ಅಪರೂಪ. ಆದರೆ ಇಲ್ಲಿ ನನ್ನ ಕೋಟೆ, ಆ ರೀತಿಯಾಗಿ ನನ್ನ ದೇವರು. ಒಂದು ವೇಳೆ ಕೋಟೆ ಕೂಡ ತನ್ನ ಕೋಟೆ ಅಂತ ಹೇಳ್ಕೊಳ್ಬೋದು, ನಮ್ಮ ಕೋಟೆ ಎಂಬುದಾಗಿ. ಆದರೆ ನನ್ನ ದೇವರು, ವಾವ್, ನನ್ನ ದೇವರನ್ನು ಪ್ರಾರ್ಥಿಸಿದೆನು. 6ನೇ ವಚನ, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ವಾವ್, ದೇವರು ಕೇಳಿಬಿಟ್ಟ ನನ್ನ ಪ್ರಾರ್ಥನೆ. ಈ ರಕ್ಷಣೆಯ ನಿಶ್ಚಯ ನಮಗೆ ಯಾವ ರೀತಿಯಾಗಿ ಇರಬೇಕೋ ಹಾಗೆಯೇ ಪ್ರಾರ್ಥನೆಯ ನಿಶ್ಚಯ ಕೂಡ ಅಗತ್ಯ. ಪ್ರಾರ್ಥನೆಯ ನಿಶ್ಚಯ ನನಗೆ ಅದು ಹೆಚ್ಚಾಗಿಲ್ಲ, ಆದರೆ ಹೆಚ್ಚಾಗಿರಲಿಕ್ಕೆ ಬಯಸ್ತೇನೆ. ಏನು, ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಖಂಡಿತವಾಗಿ ಕೇಳ್ತಾನೆ. ನಾನು ಮೊರೆ ಇಟ್ಟಾಗೆಲ್ಲ ದೇವರು ನನ್ನ ಮೊರೆಗೆ ಕಿವಿಗೊಡ್ತಾನೆ. ನಾನು ಕೇಳಿದ್ದನ್ನು ದೇವರು ಕೊಡ್ತಾನೆ ಎಂಬಂಥ ನಿಶ್ಚಯ ನಮಗೆ ಬೇಕೇ ಬೇಕು. ಆದರೆ ದಾವೀದನಿಗಿತ್ತು. ದಾವೀದ ನಮ್ಮಂಥ ಮನುಷ್ಯನೇ. ಇನ್ನು ಹೇಳಬೇಕಾದ್ರೆ ನಮಗಿರುವಂಥ ಭಾಗ್ಯ ಅವನಿಗಿಲ್ಲ. ನಮಗೆ ಹೊಸ ಒಡಂಬಡಿಕೆ ಇದೆ, ಅವನಿಗೆ ಇಲ್ಲ. ಅದು ನಮಗೆ ಯೇಸು ಕ್ರಿಸ್ತನು ಇದ್ದಾನೆ, ಆದರೆ ದಾವೀದನಿಗೆ ಅಂಥ ಅನುಭವ ಇಲ್ಲ. ನಾವು ಕೃಪಾಕಾಲದಲ್ಲಿದ್ದೇವೆ, ದಾವೀದನ ಧರ್ಮಶಾಸ್ತ್ರದಲ್ಲಿದ್ದನು. ನಾವು ಹೈಟೆಕ್ನಲ್ಲಿ, ತಾಂತ್ರಿಕ ಯುಗದಲ್ಲಿ ನಾವು ಇದ್ದೇವೆ. ನಮಗೆ ಬೇಕಾದಂಥ ಮೊಬೈಲು, ಕಂಪ್ಯೂಟರ್, ಟಿ ವಿ ಕಾರ್ಯಕ್ರಮಗಳು, ಬಾನುಲಿ ಕಾರ್ಯಕ್ರಮಗಳು, ಪುಸ್ತಕಗಳು, CD, DVD ಇತ್ಯಾದಿ ನಮಗೆ ಸೌಲಭ್ಯವಾಗಿ, ಲಭ್ಯವಾಗಿ ದೊರಕಿದೆ.
ಪ್ರಗತಿಯಾಗಿ. ಆದರೆ ಇವು ಯಾವುದು ಕೂಡ ದಾವೀದನಿಗಿರಲಿಲ್ಲ. ಆದರೂ ಕೂಡ ಭಕ್ತಿವಂತನಾಗಿದ್ದ, ದೇವರನ್ನು ತನ್ನ ಸ್ವಂತವನ್ನಾಗಿ ಮಾಡಿಕೊಂಡವನಾಗಿದ್ದ. ವಾವ್! ಆ ರೀತಿಯಾಗಿ ಹೇಳಿಬಿಟ್ಟು 10ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ್ರಿ, ವಾಯುವೇ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದನು. ದೇವರ ವಿಷಯದಲ್ಲಿ ಇದನ್ನು ಹೇಳಿದಾಗ ನನಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೆನಪು ಆಗ್ತದೆ. ಯಾಕಂತ ಹೇಳಿದರೆ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 16ನೇ ವಚನ ಈ ರೀತಿಯಾಗಿದೆ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4:16, ಪ್ರಧಾನ ಕರ್ತನು ತಾನೇ ಆಜ್ಞಾಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತೂರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಅಂಥ ಒಂದು ಪಿಕ್ಚರ್ ಇಲ್ಲಿ ಸೆಕೆಂಡ್ ಕಮ್ಮಿಂಗ್, ಯೇಸು ಕ್ರಿಸ್ತನ ಬರುವಿಕೆ ಚಿತ್ರ ದಾವೀದನಲ್ಲಿ ಕೊಡ್ತಾ ಇದ್ದಾನೆ. 10ನೇ ವಚನದಲ್ಲಿ ವಾಯುವೇ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದನು. ಹೌದು, ಬರ್ತಾನೆ ಎಂಬುದಾಗಿ ಆತನ ಸನ್ನಿಧಿಯು ಪ್ರಕಾಶದಿಂದ ದೇವರ ಸನ್ನಿಧಿಯ ಬಗ್ಗೆ ವಿವರಿಸ್ತಾನೆ. ಯೆಹೋವನು 13ನೇ ವಚನ, ಆಕಾಶದಲ್ಲಿ ಗುಡುಗಿದನು, ಪರಾತ್ಪರನು ಧ್ವನಿ ಕೊಟ್ಟನು. ದೇವರಿಗೆ ಏನೆಲ್ಲ ಹೆಸರು ಕೊಡ್ತಾನೆ ನೋಡ್ರಿ ದಾವೀದನು. ಪರಾತ್ಪರನು 13ನೇ ವಚನ. ಮತ್ತು ದೇವರು ತನ್ನ ಗದರಿಕೆಯ ಬಗ್ಗೆ, ದೇವರ ಗದರಿಕೆಯ ಬಗ್ಗೆ 15ನೇ ವಚನ. 16ನೇ ವಚನದಲ್ಲಿ ದೇವರು ತನ್ನ ಮೇಲನ ಲೋಕದಿಂದ ಕೈ ಚಾಚಿ ಏನು ಮಾಡ್ಬೋದು? 16ನೇ ವಚನ, ಪರಲೋಕದಿಂದ ಕೈ ಚಾಚಿ ಏನಾದರೂ ಒಂದು ಅದ್ಭುತ ಮಾಡಿದನ, ಅಥವಾ ಸೂಚಕ ಕಾರ್ಯವನ್ನು ಮಾಡಿದನ, ಅಥವಾ ಸೃಷ್ಟಿಯ ಕಾರ್ಯವನ್ನು ಮಾಡಿದನ? ಇಲ್ಲ, ಮಾಡ್ತಾನೆ, ಹೌದು. ಆದರೆ ದಾವೀದನ ಅನುಭವ, ಮೇಲನ ಲೋಕದಿಂದ ಕೈ ಚಾಚಿ ನನ್ನನ್ನು ಹಿಡಿದು, ಅಗೇನ್ ಪರ್ಸನಲ್. ಮತ್ತು ದೇವರ ಹಸ್ತವನ್ನು ವೈಯಕ್ತಿಕವಾಗಿ ಮಾಡಿಬಿಡ್ತಿದ್ದಾನೆ. ದೇವರು ಪರಲೋಕದಿಂದ ಕೈ ಚಾಚಿ ಭೂಮಿ ಆಕಾಶವನ್ನು ಉಂಟು ಮಾಡಿದನು, ಸಮುದ್ರವನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ಹೇಳ್ತಾ ಇಲ್ಲ. ಆದರೆ ನನ್ನನ್ನು ಹಿಡಿದನು, ನನ್ನ ಕಡೆ ಬಂತು ದೇವರ ಹಸ್ತ. ಹೌದು, ಮಹಾಜಲರಾಶಿಗಳೊಳಗಿಂದ ಎಳೆದನು. ಅಂದರೆ ಕಷ್ಟಗಳು ಬಹಳ ಮಹಾಜಲರಾಶಿ ಇದ್ದ ಹಾಗಿದ್ದು ದಾವೀದನಿಗೆ. ಆದರೆ ದೇವರು ನನ್ನ ಕಾಪಾಡಿದ, ತನ್ನ ಕೈ ಚಾಚಿ ನನ್ನನ್ನು ಬಿಡಿಸಿ ರಕ್ಷಿದನು. 17ನೇ ವಚನ. ಹಾಗಾದರೆ ದೇವರು ಯಾರು? ತನಗೆ 18ನೇ ವಚನ, ನನಗೆ ಉದ್ಧಾರಕನಾದನು. ದೇವರ ಬಗ್ಗೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ, ಬೇರೆ ಬೇರೆ ದಿಕ್ಕು, ಬೇರೆ ಬೇರೆ ವಿಧಾನದಲ್ಲಿ, ನೆಲೆಯಲ್ಲಿ ದೇವರನ್ನು ಕಾಣುವಾತನಾಗಿದ್ದಾನೆ ಈ ದಾವೀದನು. 19ನೇ ವಚನ, ಆತ ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಮೆಚ್ಚಿ ರಕ್ಷಿಸಿದನು. ಎಂಥ ಒಂದು ಮಾತು ನೋಡ್ರಿ. ಹೌದು, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ಯೆಹೋವನ ಮಾರ್ಗವನ್ನೇ ಅನುಸರಿಸಿದೇನಲ್ಲ. ನಡುವೆ ನಡುವೆ ತನ್ನ ಒಂದು ದೇವರ ಹತ್ರ ವ್ಯವಹರಿಸ್ತಿದ್ದಾನೆ, ಜನರ ಹತ್ರ ಸಾಕ್ಷಿಯಾಗಿ ಅದನ್ನು ಹೇಳ್ಕೊಳ್ತಿದ್ದಾನೆ, ತನಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ, ನನ್ನ ಮನವೇ ಎಂಬುದಾಗಿ. ಶತ್ರುಗಳ ಕಡೆ ಕೂಡ ಸೇರಿ ಅವ್ರು ಇಲ್ದಿದ್ರೂ ಕೂಡ ಅವರ ಹತ್ರ ಮಾತಾಡ್ತಿದ್ದಾನೆ. ಹೌದು, ಭಾಳ ಆಶ್ಚರ್ಯ. ನನ್ನ ದೇವರನ್ನು ಬಿಟ್ಟು ನಾನು ದುಷ್ಟನಾಗಲಿಲ್ಲ ಎಂಬುದಾಗಿ ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳ್ಬಿಟ್ಟು ದೇವರ ದೃಷ್ಟಿ ಬಗ್ಗೆ 23ನೇ ವಚನ, ದೇವರ ಫಲದ ಬಗ್ಗೆ 24ನೇ ವಚನ, ದೇವರ ಕೃಪೆ ಬಗ್ಗೆ, ದೇವರು
ಕೃಪೆಯುಳ್ಳವನಿಗೆ ಕೃಪಾವಂತನು ದೇವರು, ದೋಷವಿಲ್ಲದವನಿಗೆ ದೇವರು ನಿರ್ದೋಷಿ, ಶುದ್ಧನಿಗೆ ದೇವರು ಪರಿಶುದ್ಧನು. ಆದರೆ ಯಾರು ಮೂರ್ಖರಾಗಿರ್ತಾರೆ, 26ನೇ ವಚನ, ಅಂಥವರಿಗೆ ದೇವರು ವಕ್ರನೂ ಆಗಿರ್ತಾನಂತೆ. ಆಶ್ಚರ್ಯ. ಆದರೆ ದೀನರನ್ನು ಉದ್ಧರಿಸುವವನು ದೇವರು. ಮತ್ತು ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ, 28ನೇ ವಚನ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಬಹುಶಃ ಬೆಳಕು ಯಾರು? ಯೋಹಾನ 8:12 ನಾನೇ ಲೋಕಕ್ಕೆ ಬೆಳಕು ಎಂಬಂಥ ಯೇಸು ಕ್ರಿಸ್ತನನ್ನು ನನಗೆ ಕೊಟ್ಟು ದೇವರು ನನ್ನ ಕತ್ತಲನ್ನು ಪರಿಹರಿಸುವನಂತ ಪ್ರವಾದಿಸ್ತಾನೆ, ಪ್ರಾರ್ಥಿಸ್ತಾನೆ, ಪ್ರಕಟಿಸುತ್ತಾನೆ ದಾವೀದನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ಒಂದಿನ ಫ್ರ್ಯಾಂಕ್ ಡೀಟ್ಸ್ ಎಂಬಂಥ ಒಬ್ಬ ದೇವರ ಸೇವಕರು ಕರ್ನಾಟಕದಲ್ಲಿ ಇದ್ದಾಗ ಈ ವಾಕ್ಯ ಅವರಿಗೆ ಸಿಕ್ತಂತೆ, 29ನೇ ವಚನ, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು ಅಂತ ಹೇಳ್ಬಿಟ್ರು. ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಅವರಿಗೆ ಅಡ್ಡಿಯಾಗಿ, ಅವರು ಕಾರು ಓಡಿಸ್ತಾ ಇದ್ದಾಗ, ದೊಡ್ಡ ಕಾರು, ಟ್ರಕ್ ಅದು ಓಡಿಸ್ತಾ ಇದ್ದಾಗ ಯಾರೋ ದೊಡ್ಡ ಕಲ್ಲನ್ನು ಅಡ್ಡ ಇಟ್ಬಿಟ್ರಂತೆ. ಇಟ್ಟಿದ್ದಾಗಿಯೂ ಕೂಡ ಅದನ್ನು ಆಶ್ಚರ್ಯ ರೀತಿಯಿಂದ ಹಾರಿಕೊಂಡು ಹೋಗಿ ಅವರು ಅವತ್ತು ಬೆಳಿಗ್ಗೆ ಅದೇ ವಾಕ್ಯ ಸಿಕ್ತು, ಕೀರ್ತನೆ 18:29 ಅದೇ ರೀತಿಯಾಗಿ ಅನುಭವ ಅವರಿಗೆ ಆಯಿತು. ಅದನ್ನು ನನಗೆ ಅವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. 30ನೇ ವಚನ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ದೇವರು ಆಶ್ರಿತರೆಲ್ಲರಿಗೂ ಗುರಾಣಿಯಾಗಿದ್ದಾನೆ. ಈ ರೀತಿಯಾಗಿ ಕೀರ್ತನೆ 18:1-30 ವಚನವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.